ಸದ ಪಡೆಯುವನ ವೈರಿಗಳು ನಂಬಿಕೆಯೋ ದ್ರೋಹಿಗಳು ನಂಬಿಕೆಯೋ ದ್ರೋಹಿಗಳು ಭರಿತ ಸತ್ಯವಿರಲು ವೈರಿ ಕುಲವು ನಾಶವೋ ಅಮೋಘ ಭರಿತ ರಾಜ್ಯವೋ ನಮ್ಮಯೋ ಮಾತ್ರವೋ ಅಮೋಘ ಭರಿತ ರಾಜ್ಯವೋ ನಮ್ಮಯೋ ಸೂತ್ರವೋ ಕಳಚುರವಂತದೆ ಕುವಗವ ಕೈಗೊಡಿ ಬಡಿಯುವನ ವೈರಿಗಳೋ ಬಿಕಯೋ ಓರಿಗಳೋ ನಂಬಿಕೆಯ ದ್ರೋಹಿಗಳ ತಡೆದುಕೊಂಡು ಮಾಡುತ್ತಾ ಯಾವ ಸೈನ್ಯವಿದ್ದರೇನು ಸಿಂಹಗುಹೆಯು ನಮ್ಮದು ಯಾವ ಸೈನ್ಯವಿದ್ದರೇನು ಸಿಂಹಗುಹೆಯು ನಮ್ಮದು ಕಲಸುರ ವಂಶದಿ ಕುಹಕವ ಕೈದೊಡ್ಡ ಬಡಿಯುವೆನ ವೈರಿಗಳು ನಂಬಿಕೆಯ ದ್ರೋಹಿಗಳು. ಕಲ್ಯಾಣ ಪಟ್ಟಣದ ಪ್ರಮುಖರೇ, ರಾಜಾಡಳಿತ ವರ್ಗದವರೇ, ಇಂದಿನ ಈ ಸಭೆಯ ನ್ಯಾಯಸ್ಥಾನದ ವಿಚಾರವೇನೆಂದರೆ ಈ ರಾಜ್ಯಕ್ಕೆ ದ್ರೋಹ ಬಗೆದ ಕುತಂತ್ರ ಕುಟಿಲೋಪಾಯದ ವ್ಯಕ್ತಿಗಳಿಗೆ ಯಾವ ರೀತಿಯ ದಂಡನೆಯನ್ನು ವಿಧಿಸಬೇಕೆಂಬ ತೀರ್ಮಾನಕ್ಕಾಗಿಯೇ ಈ ತುರ್ತು ಸಭೆ. ಅಪರಾಧರೇ, ಕುಟಿಲೋಪಾಯದ ವ್ಯಕ್ತಿಗಳ ಅಪರಾಧವು ಸಾಬೀತಾದರೆ ಅವರನ್ನು ತುಂಡು ತುಂಡು ಮಾಡಿ ಅವರ ಮಾಂಸ ಖಂಡಗಳನ್ನು ರಣಹದ್ದುಗಳಿಗೆ ಹಂಚಬೇಕು. ಯುವ ರಾಜರೇ, ಅಪರಾಧಿಗಳು ಒಳಗಿನವರಾಗಿರಲಿ ಹೊರಗಿನವರಾಗಿರಲಿ ನಮ್ಮ ರಾಜ್ಯದ ಅಧಿಕಾರಿಗಳೇ ಆಗಿರಲಿ ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ಮುಂದೇನಾದರೂ ಇಂತಹ ಅಪರಾಧಗಳು ಮೂಡದಂತೆ ಇರಲಿ. ಯುವರಾಜರೇ, ದುಡುಕಬೇಡಿರಿ. ದುಡುಕಿ ಫಲವಿಲ್ಲ. ಬಿಜ್ಜಳ ಮಹಾರಾಜರು ಬಂದ ಮೇಲೆ ಸತ್ಯ ಅಸತ್ಯಗಳನ್ನು ಪರಿಶೀಲಿಸಿ ತಪ್ಪಿಸಸ್ತರಿಗೆ ಶಿಕ್ಷೆ ವಿಧಿಸಬಹುದಲ್ಲವೇ? ಯುವರಾಜರು ಒಂದು ವಾರದಲ್ಲಿ ಬಂದರು ಬರಬಹುದು, ಬರದ ವರ್ಷಗಳು ಕಳೆದರೂ ಅಲ್ಲೇ ಇರಬಹುದು. ಸುವಿದೇವರನ್ನು ಮಹಾರಾಜರೆಂದು ತಿಳಿದು ಸತ್ಯಕ್ಕೆ ಬಂದಿರುವ ಸಂಕಷ್ಟವನ್ನು ಶೀಘ್ರದಲ್ಲೇ ಸರಿ ಮಾಡಿಕೊಳ್ಳಬೇಕು. ಮಹಾರಾಜರು ಇಲ್ಲದ ಮೇಲೆ ಯುವ ರಾಜರಿಗೆ ತಾನೇ ಅದರ ಅಧಿಕಾರ ಇರುವುದು. ಯುವರಾಜರೇ, ಏನೇ ಆದರೂ ದಂಡಿಸುವ ಅಧಿಕಾರ ಮಹಾರಾಜರಿಗೆಲ್ಲವೇ? ಯುವರಾಜರೇ, ಚೆನ್ನಬಸವಣ್ಣನವರೇ, ಇಲ್ಲಿ ನೆರೆದಿರತಕ್ಕಂಥ ನಿಮ್ಮ ಎಲ್ಲರಿಗೂ ಒಂದು ಗೂಢಾಚಾರರಿಂದ ತಿಳಿದು ಬಂದ ವಿಚಾರವನ್ನು ತಿಳಿಸುತ್ತಿದ್ದೇನೆ. ನಿಮಗೆಲ್ಲರೂ ತಿಳಿದಿರುವಂತೆ ಮಹಾಮಂತ್ರಿ ಬಸವಣ್ಣನವರು ಈ ಕಲ್ಯಾಣ ರಾಜ್ಯದ ಖಜಾನೆ ಮತ್ತು ಹಣಕಾಸಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಖಜಾನೆ ಹಣವು ರಾಜ್ಯದ ಒಳಿತಕ್ಕಲ್ಲದೆ ಅನ್ಯ ಮಾರ್ಗಕ್ಕೆ ಖರ್ಚಾಗುತ್ತಿರುವ ಬಗ್ಗೆ ವರದಿಯಾಗಿದೆ. ಇದಕ್ಕೆಲ್ಲ ನೇರ ಕಾರಣರು ಮಹಾಮಂತ್ರಿ ಬಸವಣ್ಣನವರೆಂದು ಗೂಢಾಚಾರರು ಮತ್ತು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಈಗ ರಾಜಾಡಳಿತವು ಸುಮ್ಮನಿದ್ದು ಅಪರಾಧಿಗಳನ್ನು ಶಿಕ್ಷಿಸದೆ ಹೋದರೆ ಖಜಾನೆಯು ಬರಿದಾಗಿ ಮುಂದೊಂದು ದಿನ ಈ ಕಲ್ಯಾಣ ರಾಜ್ಯವು ದಿವಾಳಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಅದಕ್ಕಾಗಿ ಲೆಕ್ಕವನ್ನು ಪರಿಶೀಲಿಸಿ ಭಂಡಾರವನ್ನು ಪರಿಶೋಧನೆಗೆ ಒಪ್ಪಿಸುತ್ತಿದ್ದೇನೆ. ನಿಲ್ಲಿಸಿ ಯುವರಾಜರೇ, ಸತ್ಯವಲ್ಲದ ಅಸಂಬದ್ಧವಾದ ಕಾರ್ಯವನ್ನು, ಘಾತುಕತನದ ಈ ಕುತಂತ್ರಿಗಳ ಮಾತುಗಳನ್ನು ಕೇಳಿ ಬಸವಣ್ಣನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಬೇಡಿ. ಬರಬೇಕು ಕಂಡಿಗೆ ಹಾಲಿಗೆ 2 ಎಪ್ಪುಗಳು, ಮುಂಡೆಯರ ಬಾಳಿಗೆ ಮುತ್ತೈದೆತನ ಕೊಡುವವರು. ಯುವರಾಜರ ಆಜ್ಞೆಯನ್ನು ಧಿಕ್ಕರಿಸಲು ಇವುಗಳು ಯಾರೋ? ಮಕ್ಕಳಿಗೆ ಮಂಡೆಯನ್ನು ಬೋಳಿಸಿ ಬುದ್ಧಿ ಕಲಿಸುವವರು. ಮಲ್ಲಬೊಮ್ಮ ಮೆಟ್ಟುವ ಎಕ್ಕಡವ ನಂಬಿ ಕುಟ್ಟಿ ಕುಟ್ಟಿ ಜೀವನ ಮಾಡುವ ಕಟ್ಟ ಕಡೆಯ ಕೀಳು ಜಾತಿಯ ಮಾದಿಗ ಅನುಭವ ಮಂಟಪ ತಂದು ಈ ಬಸವಣ್ಣ ಕೊಟ್ಟ ಸ್ವತಂತ್ರ ಪರಿಣಾಮ ಇಂದು ಮುಕ್ಕೋಟಿ ದೇವರುಗಳಿಗೆ ಸೃಷ್ಟಿ ಮಾಡುವ ಈ ಬ್ರಾಹ್ಮಣ ಕುಲಕ್ಕೆ ನೀತಿ ಪಾಠ, ಎಚ್ಚರಿಕೆ ಸಂದೇಶ. ಎಂತ ಈ ಪರಾಸ್ಯ ನೋಡಿ. ಆಚಾರ್ಯರೇ, ಬ್ರಾಹ್ಮಣರೆಂಬುವರು ಆಕಾಶದ ನಕ್ಷತ್ರದಿಂದ ಬಂದಿಲ್ಲ.
ಮಾದಿಗರೆಂಬುವರು ಬಚ್ಚಲಿಂದ ಬಂದಿಲ್ಲ. ಜಗದ ಮಾನವ ಕೋಟಿ ಜನಿಸಿರುವುದು ತಾಯಿಯ ಗರ್ಭದಿಂದ ಎಂಬ ಪರಿಜ್ಞಾನವನ್ನು ಅರಿಯದೆ ಮೇಲು ಕೀಳೆಂಬ ವಿಷಯವನ್ನು ಬಿತ್ತಿ ಸಮಾಜವನ್ನು ಹಾಳು ಮಾಡ್ತಾರೆ. ನಿಮಗೆ ಶ್ರೇಷ್ಠ ಸಮಾನತೆಯ ಮೌಲ್ಯ ಎಲ್ಲಿಂದ ಬರಬೇಕು? ಎಚ್ಚರವಿರಲಿ ತುಚ್ಚರೇ, ಯಾವ ಸ್ಥಾನದಲ್ಲಿ ನಿಂತು ಮಾತನಾಡುತ್ತಿರುವಿರೆಂಬ ಪರಿಜ್ಞಾನವಿರಲಿ. ಹುಚ್ಚು ನಾಯಿಯಂತೆ ನನ್ನೆದುರು ಬೊಗಳಿದರೆ ತಕ್ಕ ಶಾಸ್ತಿಯು ಊಹಿಸಲು ಅಸಾಧ್ಯವಾಗುವುದು. ಯುವರಾಜರೇ, ಪ್ರಾಣಕ್ಕೆದರಿ ಪರಿಣಾಮಕ್ಕೆದರಿ ಕೈಕಟ್ಟಿ ಕೂರುವ ರಕ್ತದವಲ್ಲ ನಾವು. ಯುವರಾಜರೇ, ನಮ್ಮ ಮಾತನ್ನು ಸ್ವಲ್ಪ ಕೇಳಿ. ಬಸವಣ್ಣನವರ ಮೇಲೆ ಬಂದಿರೋ ಆರೋಪವನ್ನು ಮಹಾರಾಜರು ಬಂದ ಮೇಲೆ ಅವರ ಸಮ್ಮುಖದಲ್ಲೇ ಬಗೆಹರಿಸಿ, ಅದನ್ನು ಬಿಟ್ಟು ಈ ಕೊಂಡಕಾರರ ಮಾತುಗಳನ್ನು ಕೇಳಿ ಖಜಾನೆಯ ಬೀಗವನ್ನು ತೆಗೆಸುವುದೆಂದರೆ ಅರ್ಥವೇನು? ಹೊಟ್ಟೆ ನೋವಿಗೆ ಮುಂದಿನ ವರ್ಷ ಔಷಧಿ ತೆಗೆದುಕೋ ಅಂತ ಹೇಳುತ್ತಿರುವೆಯಾ? ದುಡುಕಬೇಡಿ ಯುವರಾಜರೇ, ಇದು ಒಬ್ಬ ವ್ಯಕ್ತಿಯ ರೋಗದ ಕಥೆಯಲ್ಲ, ಸಾಮ್ರಾಜ್ಯದ ಚರಿತ್ರೆ, ಭವಿಷ್ಯ. ಎಚ್ಚರವಿರಲಿ. ಈ ಕೀಳು ಕುಲದ ಕದಿಮನಿಗೆ ಚರಿತ್ರೆಗೂ ಸಾಮ್ರಾಜ್ಯಕ್ಕೂ ನಿನಗೂ ಏನೋ ಸಂಬಂಧ? ನೀನೇನು ರಾಜವಂಶಸ್ಥನೋ ಅಥವಾ ಈ ದೇಶವನ್ನಾಳುವ ಶಕ್ತಿ ಇರುವ ಬ್ರಾಹ್ಮಣನೋ? ರಾಜ್ಯಸಭೆಯ ತೀರ್ಮಾನಕ್ಕೆ ಅಡ್ಡಿ ಬಂದರೆ ಜಗದೇವ, ಕೂಡಲೇ ಸೈನ್ಯವನ್ನು ಕರೆಸಿ ನಿಮ್ಮನ್ನು ಬಂಧಿಸಬೇಕಾಗುತ್ತದೆ. ಎಚ್ಚರ. ಮಹಾರಾಜರೇ, ಸೈನ್ಯದ ಬೆದರಿಕೆಯನ್ನೊಡ್ಡಿ ನಮ್ಮನ್ನು ಎದುರಿಸುವ ಪ್ರಯತ್ನ ಮಾಡಬೇಡಿ. ಶರಣರ ಸೈನ್ಯವು ಆಸ್ಥಾನದ ಬಾಗಿಲಲ್ಲಿಯೇ ನಿಂತಿದೆ. ಇದಕ್ಕೆ ತಕ್ಕ ಪ್ರತ್ಯುತ್ತರ ಒದಗಿ ಅವಮಾನಕ್ಕೀಡಾಗಬೇಡಿ. ಯುವರಾಜರೇ, ನಾನು ಮೊದಲೇ ಹೇಳಿರಲಿಲ್ಲವೇ? ಶರಣರ ಸೈನ್ಯ ಕೇಳಿ ಕೇಳಿ. ಕಲ್ಯಾಣ ರಾಜ್ಯದಲ್ಲಿ ನಾನು ಬಹಳ ದಿನದಿಂದ ಕೇಳಲ್ಪಡುತ್ತಿದ್ದೇನೆ. ಶರಣರ ಸೈನ್ಯ ಬರಲಿ ಬಿಡಿ, ನಾನು ನೋಡೇ ಬಿಡುತ್ತೇನೆ. ಇದನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ. ಬಸವಣ್ಣನವರು ಬರೋ ತನಕ ಯಾವುದೇ ಕಾರಣಕ್ಕೂ ಖಜಾನೆಯ ಬೀಗವನ್ನು ತೆಗೆಯಕೂಡದು. ನಿನ್ನ ಬಸವಣ್ಣ ಆದಿ ಬೀದಿಲಿ ಕಂಡ ನಾಯಿನರಿಗೆಲ್ಲ ಲಿಂಗ ಕಟ್ಟುತ್ತಾ ನಿಂತಿರುವನು. ಅವನು ಬರುವುದು ಯಾವಾಗ? ಲೆಕ್ಕ ಪರಿಶೋಧನೆ ಯಾವಾಗ? 2 ದಿನದಲ್ಲಿ ಬರುವರು. ಅಲ್ಲಿಯವರೆಗೆ ಈ ಖಜಾನೆಯ ಕಾವಲುಗಾರರಾಗಿ ನಾವೇ ಇರುವೆವು. ಇನ್ನೆರಡು ದಿನ ಇದು ಲಜ್ಜೆಗೆಟ್ಟ ಬಂಡತನದ ಪ್ರದರ್ಶನವಷ್ಟೇ. ಇನ್ನೆರಡು ದಿನ ಕಾಯುತ್ತೇನೆ. ಅಷ್ಟರಲ್ಲಿ ಬಸವಣ್ಣನ್ನು ಬಂದು ಇಲ್ಲಿಗೆ ಲೆಕ್ಕವನ್ನು ಕೊಟ್ಟರೆ ಸರಿ. ಇಲ್ಲದೆ ಹೋದರೆ ಆ ಬಸವಣ್ಣ ಮತ್ತು ನಿಮಗೆ ಯಾವ ಗತಿ ಬರುತ್ತದೆ ಎಂದು ನೀವು ಇಲ್ಲೇ ಕಾಯುತ್ತಾ ಕುಳಿತಿರಿ. ಬನ್ನಿರಿ, ಹೋಗೋಣ. ಸಂಗಮ ನಾಥ ದಯಾನಿದೆ ದೇವಾ ದೇವಾ, ಸತ್ಯವು ನೀನೇ, ಶಿವನು ನೀನೇ, ಸುಂದರ ನೀನಯ್ಯ ಕೂಡಲ ಸಂಗಮ ದೇವ. ಸತ್ಯವು ನೀನೇ, ಶಿವನು ನೀನೇ, ಸುಂದರ ನೀನಯ್ಯ ಕೂಡಲ ಸಂಗಮ ದೇವ. ಸತ್ಯವು ನೀನೇ. ನಾದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನಲ್ಲ,
ಶಿವನಲ್ಲ ವೇದ ಪ್ರಿಯ ಶಿವನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮನ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮನ ನವಕಲೆಯ ಬಲ್ಲವನು ಸಂಗೀತ ಸಾಗರನು. ನವಕಲೆಯ ಬಲ್ಲವನು ಸಂಗೀತ ಸಾಗರನು. ನವಕಲೆಯ ಬಲ್ಲವನು ಸಂಗೀತ ಸಾಗರನು. ಪಮಪ ದಪಪ ಪಮಪ ದಪಪ ಸಾರಿಗಾಮ ಪದಪ. ಪಮಪ ನಿದಪ ಪಮಪ ನಿದಪ ಪದ ನಿಸ ಗರಿಸ. ರಿಗ ರಿಮ ಗರಿಸ ನಿಸ ನಿರಿಸ ನಿದ ಪದ ನಿದಸ ನಿದ ಪಮ ಪದ ನಿರಿಸ. ಸರಿಗ ರಿಗಮ ಗಮ ಪದ ಸರಿ ಗರಿ ಗಮ ಗಮ ಪಮ ಪದ ಮಗರಿಸ ನಿದ ಗರಿಸ ನಿದ ರಿಸ ನಿದ ಪಮ ಸರಿಗಮ ಪದ ನಿಸ. ಸತ್ಯವು ನೀನೇ ಶಿವನು ನೀನೇ ಸುಂದರ ನೀನಯ್ಯ ಕೂಡಲ ಸಂಗಮ ದೇವ. ಸತ್ಯವು ನೀನೇ ದೇವಾ ದೇವಾ ದೇವಾ. ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟೆನೆಯ ಎನ್ನ ಕರಸ್ಥಳಕ್ಕೆ. ನಾದ ಬಿಂದು ಕಲೆಗಳಿಗೆ ಭೇದ್ಯವಾದ ಅಚಲಿತ ಲಿಂಗವ ತಂದುಕೊಟ್ಟೆನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಅಗೋಚರವಾದ ಅಖಂಡಿತ ಲಿಂಗವ ತಂದುಕೊಟ್ಟೆನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಇನ್ನು ನಾನು ಬದುಕಿದೆನು, ನಾ ಬಯಸಿದ ಬಯಕೆ ಎನ್ನ ಕೈ ಸೇರಿ ತಿಂದು ಕೂಡಲ ಸಂಗಮ ದೇವ. ಕೂಡಲ ಸಂಗಮನಾಥ, ನಾ ಹುಟ್ಟಿದ 15 ದಿನಗಳು ಸತ್ತ ಹೆಣದಂತೆ ಬಿದ್ದಿದ್ದೆ. ನೀ ಮುಟ್ಟಿ ಹಣೆಗೆ ಭಸ್ಮವನ್ನಿಟ್ಟು ಕೊರಳಿಗೆ ಲಿಂಗವ ಕಟ್ಟಿ ಬಸವಣ್ಣ ಎಂದು ಹೆಸರಿಟ್ಟೆ. ವಿಪ್ರತನದ ಬಂಧವನ ಬಿಡಿಸಿ ಜನಿವಾರವ ಕಿತ್ತೆಸೆಯುವಂತೆ ಮಾಡಿದೆ. ಊರಿಂದ ಅಟ್ಟಿಸಿ ಎನ್ನ ತಬ್ಬಲಿಯ ಮಾಡಿದೆ. ಗುರು ಜಾತ ವೇದ ಮುನಿಗಳ ಪಾದದಡಿಗೆ ನನ್ನನ್ನು ಕರೆತಂದೆ. ದೀಕ್ಷೆ ನೀಡಿಸಿ ಶುದ್ಧ ಜ್ಞಾನವ ಕೊಟ್ಟೆ. ಜಾತಿ ಭೇದಗಳಿರುವ ಈ ಜಗದಳು ಸರ್ವರು ಒಂದೆನ್ನುವ ಲಿಂಗವ ಕಟ್ಟುವ ಸಂಕಲ್ಪವ ನನಗೆ ಕೊಟ್ಟೆ. ನೀ ತೋರಿದ ಹಾದಿಯೊಳು ನಾ ನಡೆವೆ ತಂದೆಯೇ ಕೂಡಲ ಸಂಗಮ ದೇವ. ಆರುವರು ತಮ್ಮ ಸ್ವಾರ್ಥಕ್ಕಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮರೆಂದು ಪಂಗಡಗಳನ್ನಾಗಿ ಮಾಡಿ ಮನುಷ್ಯತ್ವದ ಮಾನವೀಯತೆ ಗುಣಗಳನ್ನು ಮಣ್ಣು ಪಾಲು ಮಾಡಿ ಗೊಡ್ಡು ವೇದ ಶಾಸ್ತ್ರ ಪುರಾಣಗಳನ್ನು ಸೃಷ್ಟಿ ಮಾಡಿ ಅಸಮಾನತೆಯನ್ನು ಮಾಡಿರುವರು. ಜಗದ ಜನರೆಲ್ಲರೂ ಒಂದೇ ಎಂದು ಮನಸ್ಸು ಸೇರಿದರೆ ಅದಕ್ಕಿಂತ ಸ್ವರ್ಗವು ಇನ್ನೆಲ್ಲಿ ಕಾಣುವುದು? ಎಲ್ಲರನ್ನು ಒಂದು ಮಾಡಲು ಹೊರಟಿರುವ ನನ್ನ ಈ ಪ್ರಯತ್ನಕ್ಕೆ ನಿನ್ನ ಕರುಣೆಯ ಆಶೀರ್ವಾದವನ್ನು ನೀಡುತ್ತಂದೆಯೇ ಕೂಡಲ ಸಂಗಮ ದೇವ. ಗುರುವೆ, ಬೆಟ್ಟ ಗುಡ್ಡ ಕಾಡು ಹಳ್ಳ ದಿನ ಎಲ್ಲ ಕಡೆ ಸಾರ್ಬಿಟ್ಟು ಬಂದೆ ಗುರುವಿ. ಬಸವಣ್ಣರವರು ದೇವಾಲಯದ ಹತ್ತಿರ ಬಂದಿದ್ದಾರೆ, ಗುರುವಿನ ಜ್ಞಾನ ಕೊಡ್ತಾರೆ, ಲಿಂಗಧಾರಣೆ ಮಾಡ್ತಾರೆ ಅಂತ. ಆದರೂ ಕಾಡು ಜನ ಬೆಚ್ಚಿ ಬೀಳ್ತಾರೆ. ಅಪ್ಪಣ್ಣನವರೇ, ಯಾವುದೇ ಕೆಲಸವಾದರೂ ಪ್ರಾರಂಭದಲ್ಲಿ ಕುಂಠಿತವಾಗಿ ಸಾಗುತ್ತಾ ನಿರಂತರ ಪ್ರಯತ್ನದಲ್ಲಿ ಮುಂದುವರೆದರೆ ಅದು ಮುಂದೊಂದು ದಿನ ಶ್ರೇಷ್ಠ ಫಲ ಕೊಡುವುದು ಸತ್ಯ. ಗುರುವೆ, ಅತ್ತ ನೋಡಿರಿ, ಕಾಡು ಜನರೆಲ್ಲ ಬರ್ತಾ ಇದ್ದಾರೆ. ಬನ್ನಿ ನನ್ನ ಜನರೇ, ಬನ್ನಿ ನನ್ನ ಅಣ್ಣ ತಮ್ಮಂದಿರೇ. ನಾವು ನೀವು ಬೇರೆಯವರಲ್ಲ, ಕೂಡಲ ಸಂಗಮನಾಥನ ಮಕ್ಕಳು. ಜ್ಞಾನವಿಲ್ಲದ ಮನುಷ್ಯರು ಧರ್ಮ ಜಾತಿಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನು ಬೇರೆ ಬೇರೆಯನ್ನಾಗಿ ಮಾಡಿರುವರು. ನಾವೆಲ್ಲರೂ ಒಂದಾಗಿ ಅನ್ಯೂನ್ಯ ಜೀವನವನ್ನು ಸಾಗಿಸೋಣ. ಹೆದರಬೇಡಿ, ಧೈರ್ಯವಾಗಿ ಬನ್ನಿ. ನಾನು ನಿಮ್ಮ ಸೇವಕ ಬಾಗೇವಾಡಿಯ ಬಸವಣ್ಣ. ಬ್ಯಾಡಿ ಸ್ವಾಮಿ, ಬ್ಯಾಡಿ, ನಾವು ಕಲಗಿಲ್ ಜಾತಿ. ಬ್ಯಾಡಿ ಸ್ವಾಮಿ, ಅಣ್ಣ ತಮ್ಮಂದಿರೇ, ಕಲಗಿಲ್ ಜಾತಿ. ನಾವು ಅಂತವರಲ್ಲ, ಎಲ್ಲರನ್ನೂ ಪ್ರೀತಿಸಲು ಗೌರವಿಸಲು ಬಂದಿರುವಂತಹ ಜನರು.
ಯಾವುದೇ ನಿಸ್ಸಂಕೋಚ ಭಾವನೆ ಇಲ್ಲದೆ ಧೈರ್ಯವಾಗಿ ಬನ್ನಿ. ಕೀಳ್ಜಾತಿ ಬ್ಯಾಡಿ ಸ್ವಾಮಿ, ಕೀಳ್ಜಾತಿ. ಹಾಗೆನ್ನ ಬೇಡಿರಯ್ಯ, ಹಾಗೆನ್ನ ಬೇಡಿರಿ. ಜಗದಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಸಂಗಮನಾಥನ ಮಕ್ಕಳು. ಧೈರ್ಯವಾಗಿ ಬನ್ನಿ. ಅಯ್ಯೋ ಮುಗ್ಧ ಜನರೇ, ಬನ್ನಿ. ನಮ್ಮ ಬಸವಣ್ಣನವರ ಗುಣವು ಬಂಗಾರದಂತದ್ದು. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಬನ್ನಿ ನನ್ನ ಬಾಂಧವರೇ, ಮೊದಲು ಈ ಗುರು ಲಿಂಗಕ್ಕೆ ನಮಸ್ಕರಿಸಿ ಒಬ್ಬೊಬ್ಬರಾಗಿ ಬಂದು ಈ ಬಸವಣ್ಣನ ಸೇವೆಯನ್ನು ಒಪ್ಪಿಕೊಳ್ಳಿರಿ. ಹಾಗಾದರೆ ನಿಮಗೆ ಲಿಂಗಧಾರಣೆಯನ್ನು ಮಾಡಿ ಗುರು ದೀಕ್ಷೆಯನ್ನು ನೀಡುತ್ತೇನೆ. ಒಪ್ಪುವಿರಾ? ಆಗಲಿ ಗುರುದೇವ, ಆಗಲಿ. ಕಳಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿಯೋ ಪರಿಯೋ ಪರಿಯೋ. ನಾನು ಎಂಬ ಮದವ ಮುರಿಯೋ, ನಾನು ಎಂಬ ಮದವ ಮುರಿಯೋ, ನೀನು ಎಂಬ ಸತ್ಯ ತಿಳಿಯೋ, ನೀನು ಎಂಬ ಸತ್ಯ ತಿಳಿಯೋ, ನಾನು ಎಂಬ ಮದವ ಮುರಿಯೋ. ಉಳಿವಿಲ್ಲದ ಜೀವರಾಶಿಯು ಹರಿ ತಿಳಿ ಮನ, ಹರಿಯೇ ತಿಳಿಯೇ ಮನವೇ, ಹರಿಯೇ ತಿಳಿಯೇ ಮನವೇ. ಉಳಿವಿಲ್ಲದ ಜೀವರಾಶಿಯು, ಉಳಿವಿಲ್ಲದ ಜೀವರಾಶಿಯು, ಅಳಿವಿಲ್ಲದ ಆತ್ಮರೂಪ, ದೇಹ ಧರಿಸಿ ಬರುವ ಮನುಜ, ದೇಹ ಧರಿಸಿ ಬರುವ ಮನುಜ. ನಾನು ಎಂಬ ಮದವ ಮುರಿಯೋ, ನೀನು ಎಂಬ ಸತ್ಯ ತಿಳಿಯೋ. ಮೇಲು ಕೀಳು ಎಲ್ಲ ಪೊಳ್ಳು ಒಂದೇ ಎಂಬ ಸತ್ಯ ರೂಪ, ಮೇಲು ಕೀಳು ಎಲ್ಲ ಪೊಳ್ಳು ಒಂದೇ ಎಂಬ ಸತ್ಯ ರೂಪ. ಉಳಿವಿಲ್ಲದ ಜೀವರಾಶಿಯು, ಅಳಿವಿಲ್ಲದ ಆತ್ಮರೂಪ, ಉಳಿವಿಲ್ಲದ ಜೀವರಾಶಿಯು, ಅಳಿವಿಲ್ಲದ ಆತ್ಮರೂಪ, ದೇಹ ಧರಿಸಿ ಬರುವ ಮನುಜ, ದೇಹ ಧರಿಸಿ ಬರುವ ಮನುಜ. ನಾನು ಎಂಬ ಮದವ ಮುರಿಯೋ,
ಇಂತಹ ಶುದ್ಧ ಗುಣಗಳನ್ನು ಅಳವಡಿಸಿಕೊಂಡು ಬದುಕಿದರೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುವುದು. ಕೂಡಲ ಸಂಗಮನಾಥನ ಕೃಪೆಗೆ ಪಾತ್ರರಾಗುವಿರಿ. ಎಲ್ಲ ಒಂದೇ ಎಂದು ನುಡಿದ ಬಸವ ತಂದೆಯೇ, ಎಲ್ಲ ಒಂದೇ ಎಂದು ನುಡಿದ ಬಸವ ತಂದೆಯೇ, ನಿಮ್ಮ ಅರಿತ ಜಗದ ಜನರು ಮಹಾಧನ್ಯರು, ಧನ್ಯರು ಮಧನ್ಯರು, ಧನ್ಯರು ಮಧನ್ಯರು, ಎಲ್ಲ ಒಂದೇ ಎಂದು ನುಡಿದ ಬಸವ ತಂದೆಯೇ, ನಿಮ್ಮ ಅರಿತ ಜಗದ ಜನರು ಮಹಾಧನ್ಯರು, ಧನ್ಯರು ಮಧನ್ಯರು. ದೇವರ ಹುಡುಕುವ ಮನಕ್ಕೆ, ಬೆಟ್ಟ ಗುಡ್ಡ ಅಲೆಯುವ ದೇಹಕ್ಕೆ, ಕೊರಳಲ್ಲಿ ಲಿಂಗವ ಧರಿಸಿ ಜೀವನ ನಿಲ್ಲಿಸಿ, ಆ ಜೀವನ ನಿಲ್ಲಿಸಿ. ಮನದಲ್ಲಿ ಗುಡಿಯ ಕಟ್ಟಿ ಭಕ್ತಿ ಎಂಬ ಹೂವ ನೆಟ್ಟಿ, ತನುವೆಂಬ ರಥವ ಸಾಗಿ ಗುಣವೆಂಬ ಸಂಗಲಿ ಬಾಗಿ, ಸಾರ್ಥಕ ಬದುಕನ್ನೇ ತೋರಿದ, ಸಾರ್ಥಕ ಬದುಕನ್ನೇ ತೋರಿದ, ಎಲ್ಲ ಒಂದೇ ಎಂದು ನುಡಿದ ಬಸವ ತಂದೆಯೇ, ನಿಮ್ಮನರಿತ ಜಗದ ಜನರು ಮಹಾಧನ್ಯರು, ಧನ್ಯರು ಮಧನ್ಯರು, ಎಲ್ಲ ಒಂದೇ ಎಂದು ನುಡಿದ ಬಸವ ತಂದೆಯೇ. ಶರಣು ಗುರುವೇ. ಶರಣು. ನಾನು ಕಲ್ಯಾಣ ಪಟ್ಟಣದಿಂದ ಬಂದಿರುವೆ. ಭಂಡಾರದ ಹಣವು ಕಳ್ಳತನ ಆಗಿದೆ ಎಂದು ತಮ್ಮ ಮೇಲೆ ಆರೋಪ ಆಗಿದೆ. ಆದ ಕಾರಣದಿಂದಾಗಿ ಶರಣರು ನಿಮ್ಮನ್ನು ಶೀಘ್ರದಲ್ಲೇ ಕರೆತರಲು ಕಳಿಸಿದ್ದಾರೆ. ಬಡ ಬಸವಣ್ಣನ ಮೇಲೆ ಕಳ್ಳತನದ ಆರೋಪವು ಬಂದಿರುವುದೇ ಬಹಳ ಸಂತೋಷ. ನಡೆಯಿರಿ, ಈಗಲೇ ಹೊರಡೋಣ. ಎಲ್ಲ ಸಕಲರೇ, ಜಗದೇವನು ಕೇಳಿದ 2 ದಿನದ ಕಾಲಾವಕಾಶವು ಇಂದಿಗೆ ಮುಗಿದಿದೆ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ಖಜಾನೆಯ ಪರಿಶೀಲನೆಯನ್ನು ನಾವು ಮಾಡೇ ತೀರುತ್ತೇವೆ. ಕೊಂಡಕಾರ ಮಂಚಣ್ಣನವರೇ, ಕಲ್ಯಾಣನ ಪಟ್ಟಣದಲ್ಲಿ ಬಸವಣ್ಣನ ಸುಳಿವೇನಾದರೂ ಕಂಡಿರಾ? ಕಾಡು ಬೆಕ್ಕು ಒಂದು ಈ ಊರ ಸೇರಿಕೊಂಡು ಗದ್ದುಗೆ ಹಿಡಿಯುತ್ತೈತೆ, ದೊರೆಯೇ ಬೇಟೆಯ ನಾಡುತ್ತೈತೆ. ಕಾಡು ಬೆಕ್ಕು ಒಂದು ಈ ಊರ ಸೇರಿಕೊಂಡು ಗದ್ದುಗೆ ಹಿಡಿಯುತ್ತೈತೆ, ದೊರೆಯೇ ಬೇಟೆಯ ನಾಡುತ್ತೈತೆ, ದೊರೆಯೇ ಬೇಟೆಯ ನಾಡುತ್ತೈತೆ. ಅರಿಯದ ಇಲಿಗಳು ಬಿಲವ ತೋರಿಸಿ ಒಂದೊಂದಾಗಿ ಸಿಕ್ಕುತ್ತಿವೆ. ಸಣ್ಣಯ ನರಿತ ಹುಲಿಗಳ ಹಿಂಡು ಒಂಚನ್ನು ಹಾಕಿ ಕಾಯುತ್ತಿವೆ. ಬೇಟೆಗಾರನಲ್ಲಿ ಬಿಲ್ಲುಗಾರನಿಲ್ಲಿ, ಒಂಚು ಹಾಕೋದಲ್ಲಿ ಬಲಿಯೂ ಆಗೋದಿಲ್ಲಿ. ಹುಡುಕಿದರೂ ಕಾಣದಾಗಿದೆ, ತಲೆಮರೆಸಿ ಎಲ್ಲಿ ಓಡಿದೆ. ಕಾಡಬೇಕು ಒಂದು ಈ ಊರ ಸೇರಿಕೊಂಡು ಗದ್ದುಗೆ ಹಿಡಿಯುತ್ತೈತೆ, ದೊರೆಯೇ ಬೇಟೆಯ ನಾಡುತ್ತೈತೆ. ಆಷಾಢ ಭೂತಿ ಆಚರಣೆಯು ಆದಿ ಬೀದಿ ಒಕ್ಕುತ್ತಿದೆ. ಕರಿಯ ಕಾಗೆ ಬಿಳಿಯ ಬಣ್ಣ ಬರಿಸೋ ಆಟ ನಡೆಯುತ್ತಿದೆ. ದೊಂಬ
ಡಂಬರಾಟವಾಡಿ ಕೆಳಗೆ ಲಾಗ ಒಡೆದು ಅಂಗ ಸಂಗ ಮಾಡಿ ಭಂಗವಾಗಿ ಬಡಿದು ಮುಂದಿನ ಊರ ನುಗ್ಗಿದೆ ಕಾಡಬೇಕು ಮುಂದಿನ ಊರ ನುಗ್ಗಿದೆ ಕಾಡಬೇಕು ಒಂದು ಈ ಊರ ಸೇರಿಕೊಂಡು ಗದ್ದುಗೆ ಹಿಡಿಯುತ್ತೈತೆ ದೊರೆಯೇ ಬೇಟೆಯ ನಾಡುತ್ತೈತೆ ದೊರೆಯೇ ಬೇಟೆಯ ನಾಡುತ್ತೈತೆ ದೊರೆಯೇ ಬೇಟೆಯ ನಾಡುತ್ತೈತೆ ಕೊಟ್ಟಿದ್ದ ಅವಕಾಶ ಮುಗಿದಿದೆ ಎಂದ ಮೇಲೆ ಅಪರಾಧಿಯು ಎಲ್ಲ ತಲೆ ತಪ್ಪಿಸಿಕೊಂಡಿರಬೇಕು. ತಲೆ ತಪ್ಪಿಸಿಕೊಂಡು ತಿರುಗಲು ಬಸವಣ್ಣನವರೇನು ಕಳ್ಳರಲ್ಲ. ನಿನ್ನ ಬಸವಣ್ಣನು ಶರಣರ ಉದ್ಧಾರಕನೇ ಇರಬಹುದು, ಆದರೆ ಇಲ್ಲಿ ಸಮಯ ಮೀರುತ್ತಿರುವುದಲ್ಲ ಜಗದೇವ. ಹುಡುಕಬೇಡಿ ಮಹಾರಾಜ, ಬಸವಣ್ಣನವರು ಬರುತ್ತಿರುವವರು. ಅಲ್ಲ ಬೊಮ್ಮ, ಆವಾಗಲಿಗೂ ಗಮನಿಸ್ತಾ ಇದ್ದೀನಿ. ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ಬಂಡತನವನ್ನು ಪ್ರದರ್ಶಿಸಿದರೆ ನಾನು ಸಹಿಸುವುದಿಲ್ಲ. ಭಂಡಾರದ ಪರಿಶೀಲನೆ ಮಾಡೇ ತೀರುತ್ತೇವೆ. ಯುವರಾಜರೇ, ದುಡುಕಬೇಡಿ ಯುವರಾಜರೇ, ಬಸವಣ್ಣನವರು ಬರುತ್ತಿರುವವರು. ಯುವರಾಜರಿಗೆ ನಮಸ್ಕರಿಸುವೆನು. ಆತುರದಿಂದ ನನ್ನನ್ನು ಬರ ಹೇಳಿದ ಕಾರಣವೇನು? ಮಹಾಮಂತ್ರಿ ಬಸವಣ್ಣನವರೇ, ನಿಮ್ಮ ಮೇಲೆ ಆಪಾದನೆಯೊಂದು ಬಂದಿರುವುದು. ನೀವು ಮಹಾಮನೆಯನ್ನು ನಿರ್ಮಿಸಿ ಅಲ್ಲಿ 1,96,000 ಶರಣರಿಗೆ ದಿನನಿತ್ಯ ದಾಸೋಹವನ್ನು ನಡೆಸುತ್ತಿರುವಿರಿ. ಆ ದಾಸೋಹಕ್ಕೆ ಹಣದ ಮೂಲ ಎಲ್ಲಿಂದ ಬರುವುದೆಂದು ರಾಜಾಡಳಿತಕ್ಕೆ ನೀವು ಖಚಿತಪಡಿಸಿಲ್ಲ. ಕೀಳು ಜಾತಿಯವರನ್ನೆಲ್ಲ ಒಗ್ಗೂಡಿಸಿ ಸಾಮೂಹಿಕ ಭೋಜನದ ನೆಪವೊಡ್ಡಿ ಅವರಲ್ಲಿ ಸಮಾನತೆ ಮತ್ತು ಸ್ವತಂತ್ರದ ಬೋಧನೆಯನ್ನು ಮಾಡಿ ರಾಜಾಡಳಿತದ ವಿರುದ್ಧ ಎತ್ತು ಕಟ್ಟುತ್ತಿರುವಿರಿ. ಇದರಿಂದ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತಿರುವುದು. ದಾಸೋಹಕ್ಕೆ ಖಜಾನೆಯ ಹಣವು ಖರ್ಚಾಗುತ್ತಿದೆ. ನಿಮ್ಮ ಸ್ವಂತ ಉದ್ದೇಶಕ್ಕಾಗಿ ಖಜಾನೆಯನ್ನು ಲೂಟಿ ಮಾಡುತ್ತಿರುವಿರಿ ಎಂದು ಗೂಢಚಾರರು ಮತ್ತು ಬಲ್ಲ ಮೂಲಗಳಿಂದ ತಿಳಿದ ವಿಚಾರವಾಗಿದೆ. ಫಲಕದ ನಿಮ್ಮಲ್ಲಿರುವುದು. ಲೆಕ್ಕ ಪುಸ್ತಕ ಕ್ಲಿಷ್ಟಾಚಾರ್ಯರ ಬಳಿ ಇರುವುದು. ಕ್ಲಿಷ್ಟಾಚಾರ್ಯರ ಬಳಿ ಇರುವ ಲೆಕ್ಕದಂತೆ ಭಂಡಾರದಲ್ಲಿ 1,50,000 ವರಹಗಳಿರಬೇಕು. ಅದರಲ್ಲಿ ಒಂದು ನಾಣ್ಯ ಹೆಚ್ಚು ಕಡಿಮೆ ಇದ್ದರೂ ನೀವು ಅಪರಾಧಿ ಸ್ಥಾನವನ್ನು ಒಪ್ಪಿಕೊಂಡು ಕೂಡಲೇ ಮಂತ್ರಿ ಸ್ಥಾನವನ್ನು ತ್ಯಜಿಸಿ ರಾಜಾಡಳಿತವನ್ನು ನೀಡುವ ಶಿಕ್ಷೆಗೆ ಗುರಿಯಾಗಬೇಕು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಯುವರಾಜರೇ, ಗೂಢಾಚಾರಿಗಳಿಂದ ನನ್ನ ಮೇಲೆ ಅನುಮಾನವು ವ್ಯಕ್ತವಾದರೆ ಪರೀಕ್ಷಿಸುವ ಜವಾಬ್ದಾರಿಯು ತಮ್ಮದಾಗಿರುವುದು. ಲೆಕ್ಕದಲ್ಲೇನಾದರೂ ವ್ಯತ್ಯಾಸವಾದರೆ ನೀವು ಕೊಡುವ ಶಿಕ್ಷೆಗೆ ಗುರಿಯಾಗಬೇಕಾಗಿದ್ದು ನನ್ನ ಧರ್ಮ. ಯಾವುದೇ ನಿಸ್ಸಂಕೋಚ ಭಾವನೆ ಇಲ್ಲದೆ ನಿಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಬಹುದು. ಈಗೋ ತೆಗೆದುಕೊಳ್ಳಿ ಫಲಕವನ್ನು. ಕೆಲವು ದುಷ್ಟ ಅಧಿಕಾರಿಗಳು ಬಸವಣ್ಣವರ ಏಳಿಗೆಯನ್ನು ಸಹಿಸದೆ ಲೆಕ್ಕದಲ್ಲಿ ಏನಾದರೂ ವ್ಯತ್ಯಾಸವನ್ನು ಮಾಡಿದರೆ ಅದನ್ನು ನಾವು ಒಪ್ಪುವುದಿಲ್ಲ. ಲೆಕ್ಕದಲ್ಲಿ ವ್ಯತ್ಯಾಸ ಮಾಡಲು ಭಂಡಾರದ ಫಲಕ ಆದಿ ಬೀದಿಯಲ್ಲಿ ಎಸೆದಿಲ್ಲ, ಅದು ಬಸವಣ್ಣನ ಬಳಿಯೇ ಇದೆ. ಸೇವಕರೇ, ಫಲಕವನ್ನು ಪಡೆದು ಲೆಕ್ಕ ಪರಿಶೋಧನೆ ನಡೆಯಲಿ. ಲೆಕ್ಕವು ಸರಿಯಾಗಿ ಇರುವುದು. ಯುವರಾಜರೇ, ಬಸವಣ್ಣನವರ ವ್ಯಕ್ತಿತ್ವವನ್ನು ಅರಿಯದೆ ಈ ಮನೆ ಮುರುಕರ ಮಾತುಗಳನ್ನು ಕೇಳಿ ಅವರಿಗೆ ಅವಮಾನ ಮಾಡಲು ಯತ್ನಿಸಿದಿರಲ್ಲ, ಈ ತಪ್ಪಿಗೆ ಯಾವ ಉತ್ತರವನ್ನು ಕೊಡುವಿರಿ? ಈ ಪರಿಶೋಧನೆ ಕಾರ್ಯವನ್ನು ತಪ್ಪೆಂದು ಭಾವಿಸಲು ಯಾರಿಗೂ ಸಾಧ್ಯವಿಲ್ಲ. ಈ ರಾಜ್ಯದ ಯುವರಾಜನಾಗಿ
ಪ್ರಜೆಗಳಲ್ಲಿ ಮೂಡಿದ ಸಂಶಯವನ್ನು ನಿವಾರಿಸಬೇಕಾದದ್ದು ನನ್ನ ಕರ್ತವ್ಯವಾಗಿದೆ. ಅನ್ನ ಪಾಯಸವನ್ನುಂಡು ಕಂಡ ಮಾಂಸವನ್ನು ಬೆಳೆಸಿರುವ ಸರದಾರರೇ, ಏಕೆ ನರಿಗಳಂತೆ ಕಣ್ಣನ್ನು ಬಿಡುತ್ತಾ ಗಿರಿಯತ್ತರ ನೋಡುತ್ತಿರುವಿರಿ? ತಮ್ಮ ಲೆಕ್ಕ ತಲೆಗೆಲೆಗಾಗಿದೆ ಎಂದು. ಅಯ್ಯೋ ಪಾಪ. ಮಲ್ಲಬೊಮ್ಮ, ಜಗದೇವ, ಯಾರೇ ಎಷ್ಟೇ ನೋವುಗಳನ್ನು ಕೊಟ್ಟರೂ ಅವರಿಗೆ ಅವಮಾನ ಅಪಚಾರಗಳನ್ನು ಎಸಗದೆ ಸನ್ಮಾರ್ಗದ ದಾರಿಯನ್ನು ತೋರಿಸಬೇಕು. ಯುವರಾಜರೇ, ಇಂದು ನಡೆದ ಘಟನೆಯನ್ನು ಕನಸೆಂದು ಭಾವಿಸೋಣ. ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ರಾಜ್ಯದ ಏಳಿಗೆಗಾಗಿ ದುಡಿಯೋಣ. ಜಯ ಜಗದೀಶ್ವರಿ ಪರಮೇಶ್ವರಿ ಓಂಕಾರಿ ಶ್ರೀ ಗೌರಿ ವಾಲಿ ಮಂಗಲಕರಿ ಓಂಕಾರಿ ಶ್ರೀ ಗೌರಿ ವಾಲಿ ಮಂಗಲಕರಿ ಜಯ ಜಗದೀಶ್ವರಿ ಪರಮೇಶ್ವರಿ ತಾಯಿ, ನನ್ನ ಪತಿಯಾದ ಬಿಚ್ಚಳ ಮಹಾರಾಜನಿದ್ರ ಸಮಯದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲಗಳೇ ನಡೆಯುತ್ತಿರುವುದು. ಅದು ಅಲ್ಲದೆ ನನ್ನ ಕುಮಾರದ ಸುವಿರಾಜನು ಆತನ ನಡವಳಿಕೆ ಸರಿಯಿಲ್ಲ ಅಮ್ಮ. ಈಗ ಏನು ಮಾಡಬೇಕೆಂದು ನನಗೆ ದೋಚುತ್ತಿಲ್ಲ ತಾಯಿ. ನನ್ನ ಪತಿಗೂ ನನ್ನ ಕುಮಾರನಿಗೂ ಯಾವ ಅಮಂಗಳು ಬಾರದಂತೆ ಕಾಪಾಡಬೇಕೆಂದು ಇದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಅಮ್ಮ, ನಿನಗೆ ನನ್ನ ನಮಸ್ಕಾರಗಳು. ಕುಮಾರ, ನಿನಗೆ ಮಂಗಳವಾಗಲಿ. ಮೇಲೇನು ಕಂದ. ಅಮ್ಮ, ಈ ನಿನ್ನ ಮಗನ ಮನಸ್ಸಿನಲ್ಲಿದ್ದ ಬಹಳ ಮುಖ್ಯವಾದ ಒಂದು ವಿಚಾರವನ್ನು ನಿನ್ನಲ್ಲಿ ತಿಳಿಸಲು ಬಂದಿರುವೆನಮ್ಮ. ಏನು ಮುಖ್ಯವಾದ ವಿಚಾರವೇ? ಅದೇನುವುದಾಗಿ ಹೇಳು ಕಂದ, ಖಂಡಿತವಾಗಿ ನಡೆಸಿಕೊಡುತ್ತೇನೆ. ತಂದೆಯವರಿಗೆ ಹಲವಾರು ರಾಣಿಯರಿರುವರು. ಅಪ್ಪಾಜಿಯವರಿಗೆ ನೀನೆಂದರೆ ಬಲು ಪ್ರೀತಿ. ಅದಕ್ಕಾಗಿ ಈ ಸಾಮ್ರಾಜ್ಯಕ್ಕೆ ನಿನ್ನನ್ನು ರಾಣಿಯಾಗಿ ಮಾಡಿದ್ದಾರೆ. ನೀನು ಕೇಳಿದ ಯಾವುದೇ ಬೇಡಿಕೆಗಳನ್ನು ತಂದೆಯವರು ನಿರಾಕರಿಸಲಾರರು. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ನಿನ್ನ ಮಗ ಸೌವಿರಾಜನ ಭವಿಷ್ಯವನ್ನು ಉಜ್ವಲಗೊಳಿಸಬಹುದಲ್ಲವೇ? ಅದಕ್ಕಾಗಿ ನಿನ್ನಲ್ಲಿ ಬೇಡಲು ಬಂದಿರುವೆನಮ್ಮ. ಕುಮಾರ, ನೀನು ಸಾಗುವ ದಾರಿ ಯೋಗ್ಯವಾಗಿದ್ದರೆ ಖಂಡಿತವಾಗಿ ನನ್ನ ಸಹಾಯವು ನಿನಗೆ ದೊರಕುವುದು ಕುಮಾರ. ಅಮ್ಮ, ಅಪ್ಪಾಜಿಯವರಿಗೆ ವಯಸ್ಸಾಗಿದೆ. ಆಡಳಿತ ನಡೆಸಲು ತುಂಬಾ ಕಷ್ಟವಾಗುತ್ತಿದೆ. ನಿನಗೆ ತಿಳಿದಿರುವಂತೆ ಇತ್ತೀಚೆಗೆ ಕಲ್ಯಾಣ ರಾಜ್ಯಗಳಲ್ಲಿ ದಂಗೆಗಳು ಏಳುತ್ತಿವೆ. ಇಂಥ ಸಂದರ್ಭದಲ್ಲೇ ಯುವಕನಾದ ನನಗೆ ರಾಜ್ಯಾಧಿಕಾರವನ್ನು ವಹಿಸಿ ತಂದೆಯವರು ವಿಶ್ರಾಂತಿಯ ಜೀವನವನ್ನ ನಿನ್ನೊಡನೆ ಹಣದಿಂದ ಕಳೆಯಬಹುದಲ್ಲವೇ? ಈ ವಿಚಾರವನ್ನು ತಂದೆಯರಲ್ಲಿ ಒಪ್ಪಿಸಿ ನನಗೆ ರಾಜಾಡಳಿತವನ್ನು ಒಪ್ಪಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಮ್ಮ. ಕುಮಾರ, ಈ ರಾಜ್ಯಕ್ಕೆ ರಾಜನಾಗಬೇಕಾದ್ರೆ ಅರ್ಹತೆ ಬೇಕು. ಅದು ಅಲ್ಲದೆ ಈ ಸಮಾಜದ ಪ್ರೀತಿಯನ್ನು ನೀನು ಗಳಿಸಿಕೊಳ್ಳಬೇಕು. ಅದು ಅಲ್ಲದೆ ನಿನಗೆ ಆ ತಾಳ್ಮೆ ಇಲ್ಲವಲ್ಲ ಕುಮಾರ? ಹಾಗಿದ್ದ ಮೇಲೆ ನಿನ್ನ ತಂದೆಗೆ ನಿನ್ನ ಮೇಲೆ ವಿಶ್ವಾಸವೇ ಇಲ್ಲವಲ್ಲ ಮಗನೇ? ಹೋಗಲಿ ಬಿಡಮ್ಮ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂದು ಈ ಚಾಣಕ್ಯನಿಗೆ ಗೊತ್ತಿದೆ. ಅಮ್ಮ ಅಮ್ಮ, ಈ ನಿನ್ನ ಮಗನಿಗೆ ಒಂದು ಅಲ್ಪ ಸ್ಥಾನವನ್ನಾದರೂ ಕರುಣಿಸಮ್ಮ. ಏನು ಕಂದ, ಅಲ್ಪ ಸ್ಥಾನವೇ? ಹಾಗಂದ್ರೆ ಏನು ಕುಮಾರ? ಕಲ್ಯಾಣ ರಾಜ್ಯಕ್ಕೆ ಹಲವಾರು ಪ್ರಾಂತ್ಯಗಳಿವು. ಒಂದು ಪ್ರಾಂತ್ಯಕ್ಕಾದರೂ ನನ್ನನ್ನು ಮುಖ್ಯಸ್ಥನನ್ನಾಗಿ ಮಾಡಬೇಕೆಂದು ತಂದೆಯವರನ್ನು ಒಪ್ಪಿಸು. ಕುಮಾರ, ಈ ರಾಜ್ಯಕ್ಕೆ ಸಕ್ತನಾಗಲು ಆಸಕ್ತಿ ಬೇಕು. ಆದರೆ ನಿನಗೆ ಆ ಗುಣಗಳೇ ಇಲ್ಲವಲ್ಲ ಕುಮಾರ. ಏನು ತಾನೇ ಮಾಡಲಿ ಕುಮಾರ? ನೀನು ಒಳ್ಳೆ ಕೀರ್ತಿಯನ್ನು ಪಡೆಯಬೇಕಾದ್ರೆ ಹೆತ್ತ ತಂದೆ ತಾಯಿಯ ಪ್ರೀತಿಯನ್ನು ಗಳಿಸಬೇಕು. ಈ ಸಮಾಜದ ಪ್ರೀತಿಯನ್ನು ಗಳಿಸಬೇಕು. ಆದರೆ ಅದರ ತಾಳ್ಮೆಯೇ ನಿನಗಿಲ್ಲ. ನಿನ್ನ ತಾಳ್ಮೆ ಕಳೆದುಕೊಂಡು ಮೋರಿಯಲ್ಲಿ ಬಿದ್ದ ಹುಳುವೆಂತೆ ಆಗಿರುವುದು. ಈಗಾಗಲೇ ಜಗಜ್ಯೋತಿ ಬಸವೇಶ್ವರ ಮೇಲೆ ಈ ರೀತಿಯಾಗಿ ಅಪಮಾನವನ್ನು ಹೊರಿಸಿ ಬಂದಿರುವೆ. ಹೀಗಾದರೆ ನಿಮ್ಮ ತಂದರಿಗೆ ವಿಚಾರ ತಿಳಿದರೆ ಮುಂದೆ ಏನು ಅನಾಹುತವಾಗುವುದು ನಿನಗೆ ತಿಳಿದಿರುವುದ ಕುಮಾರ? ಬಸವಣ್ಣನೊಬ್ಬ ಮಿತ್ರ ದ್ರೋಹಿ. ಇಡೀ ರಾಜ್ಯದ ಆಡಳಿತವನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು
ತಂದೆಯವರಿಗೆ ಮಂಕು ಬೂದಿಯನ್ನೆರಚಿ ಇಂಗು ತಿಂದ ಮಂಗನಂತೆ ಮಾಡಿಟ್ಟಿದ್ದಾನೆ. ಅವನ ಮಾತನ್ನು ಕೇಳಿ ನೀವು ಹೀಗೆ ನಡೆಯುವುದಾದರೆ ಮುಂದೊಂದು ದಿನ ನಿನಗೆ ಭಿಕ್ಷೆ ಪಾತ್ರೆಯ ಗತಿಯಾಗುವುದು. ಇದನ್ನು ತಪ್ಪಿಸುವುದಕ್ಕೋಸ್ಕರ ಈ ರಾಜ್ಯದ ರಾಜನಾಗಬೇಕೆಂದು ನಾನು ಹಂಬಲಿಸುತ್ತಿರುವೆ. ಇದು ನಿನಗೆ ಅರ್ಥವಾಗದೆ ಹೋದರೆ ಅಜ್ಞಾನಿಗಳ ಮುಂದೆ ತತ್ವಜ್ಞಾನವನ್ನು ಹೇಳಿದಂತಾಯ್ತು ಅಷ್ಟೇ. ಶುಭವಾಗಲಿ. ಬಿಜ್ಜಳ ಮಹಾರಾಜರು ಬರುತ್ತಿರುವರು. ಏನು ನನ್ನ ಪತಿಯವರು ಬರುತ್ತಿರುವರೆ? ಕುಮಾರ, ಮೊದಲಿನಿಂದ ಹೊರಟು ಹೋಗು. ನಿಮ್ಮ ತಂದೆಯವರಿಗೆ ಬಸವಣ್ಣನ ಮೇಲೆ ಆರೋಪವನ್ನು ಹೊರಿಸಿ ವಿಚಾರ ತಿಳಿದರೆ ನಿನ್ನನ್ನು ಕತ್ತರಿಯಿಂದ ಕತ್ತರಿಸಿ ಬಿಡುವರು. ಹೋಗು ಕಂದ, ಇಲ್ಲಿಂದ ಹೊರಟು ಹೋಗು. ಓಡಿ ಹೋಗಿ ತಲೆ ತಪ್ಪಿಸಿಕೋ ಎನ್ನಲು ನೀನೇನು ನನಗೆ ಕಳ್ಳನಿಂದ ಜನ್ಮ ನೀಡಿರುವೆಯಾ ಅಥವಾ ಬಿಜ್ಜಳ ರಾಜನಿಗೆ ನನಗೆ ಜನ್ಮ ನೀಡಿರುವೆಯಾ? ತಾಯಿ ಜಗದೀಶ್ವರಿ, ಎಂತ ಮಾತನಾಡುತ್ತಿರುವನು ನನ್ನ ಮಗನು. ಈತನು ಯೋಗ್ಯನೇ ತಾಯಿ, ಯೋಗ್ಯನೇ. ನಿನ್ನ ಗಂಡ ಬಿಜ್ಜಳ ನಾನು ಬಹಳ ದಿನದಿಂದ ನೋಡುತ್ತಿದ್ದೇನೆ. ನನ್ನ ಖಂಡರಾಗದವನಿಗೆ ಬರಲಿ ಬಿಡು, ಅದೇನು ಮಾಡುತ್ತಾನೆ ನಾನೇ ನೋಡಿಬಿಡುತ್ತೇನೆ. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು ಸ್ವಾಮಿ. ಇದರಿಂದ ಬೇಸರವಾಗಿದ್ದರು ನಮಾತಿ. ಮಹಾರಾಜರೇ, ಸ್ವಲ್ಪ ಸಮಾಧಾನರಾಗಿರಿ, ವಿಶ್ರಾಂತಿಯನ್ನು ಪಡೆಯಿರಿ. ಇದಕ್ಕೆ ಅಧಿಕಾರ ತೃಪ್ತಿಯ ಕೇಳಲು ಅಧಿಕಾರ ಕೊಟ್ಟವರಾರು. ಅಪ್ಪಾಜಿ, ದುಡುಕಬೇಡಿ. ನೀವು ಇಲ್ಲದಿರುವ ಸಮಯವನ್ನು ಉಪಯೋಗಿಸಿಕೊಂಡು ನಿಮ್ಮ ಆಡಳಿತಕ್ಕೆ ಕೈಯಾಡಿಸುತ್ತಿದ್ದ ಮೈಯನ್ನೆಡೆಯುವ ಕೆಲಸ ಮಾಡಿದ್ದೇನೆ ಅಷ್ಟೇ. ನಾನು ರಾಜ್ಯದ ಹರಿವಿಲ್ಲದೆ ಭಾರತ ತಿಂದು ಹೋಳಂಗಿ ಅವತಾರ ನಡೆಸುವ ಬಂಡತನದ ರಾಜನೆಂದು ನಡೆಸುತ್ತಿದೆ. ಕೈ ಹಿಡಿದ ಸುದ್ದಿಯನ್ನು ಕಡೆಗಾಣಿಸಿ ಸೂರ್ಯ ಹಿಂದೇಳುವನಿಗೆ ಬಸವಣ್ಣನನ್ನು ರಕ್ಷಿಸುವ ಅಧಿಕಾರವನ್ನು ನಾನೇ. ತಂತ್ರಗಾರ ಬಸವಣ್ಣ ತನ್ನ ಕುತಂತ್ರದಿಂದ ಇಡೀ ರಾಜ್ಯವನ್ನೇ ಕಬಳಿಸುವಂತ ಸುದ್ದಿಯು ಗೂಢಾಚಾರರಿಂದ ತಿಳಿದು ಅವರ ತಂತ್ರಗಾರಿಕೆ ರೆಕ್ಕೆಯನ್ನು ಕತ್ತರಿಸುವ ಪ್ರಯತ್ನವಷ್ಟೇ ಮಾಡಿದ್ದೇನೆ ಅಪ್ಪಾಜಿ. ನಾನು ಇನ್ನೇನು ಮಾಡಿಲ್ಲ. ಇಲ್ಲಸಲ್ಲದ ಆರೋಪವನ್ನು ಹೊರಿಸುತ್ತಿರುವ ಶತಮೂರ್ಖ. ಈ ರಾಜ್ಯಕ್ಕೆ ಮಂತ್ರಿಯಾಗಿ ಬರುವುದಕ್ಕಿಂತ ಮುಂಚೆ ನನ್ನ ಆಡಳಿತವು ಎಷ್ಟೋ ಬೆಳಕನ್ನು ವರ್ತಿಸುವ ಜೀವನ ಸಾಗಿಸುತ್ತವರಿಗೆ ಭೂತಾಯ ಮಕ್ಕಳಿಗೆ ಆರೋಪವನ್ನು ವಹಿಸಿ ರಾಜ್ಯದಲ್ಲಿ ಕೆಟ್ಟತನದ ವಾತಾವರಣ ತರುತ್ತವೆಯಾ? ಗೋಮುಖ ವ್ಯಾಘ್ರ ಬಸವಣ್ಣ, ಅವನನ್ನು ನಿನ್ನ ತಲೆ ಮೇಲೆ ಕೂರಿಸಿಕೊಂಡು ಮೆರೆಯುತ್ತಿದ್ದ ಪ್ರಭಾವ ಇಂದು ಇಡೀ ಕಲ್ಯಾಣ ಪಟ್ಟಣ ಮೂಲೆ ಮೂಲೆಗಳಲ್ಲೂ ಬಸವಣ್ಣ 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 ಬಸವಣ್ಣನ ಭಜನೆಯ ಸದ್ದೆ ನನಗೆ ಪ್ರತಿಧ್ವನಿಸುತ್ತಿದೆ. ರಾಜ್ಯಗಳಲ್ಲಿ ದಂಗೆ ಏಳುತ್ತಿದೆ. ರಾಜ್ಯವನ್ನು ಆಳುವ ಸಮರ್ಥೆ ನನ್ನಲ್ಲಿದ್ದರು ಆ ಬಸವಣ್ಣನ ಮಾತು ಕೇಳಿಕೊಂಡು ನೀ ಜನ್ಮ ಕೊಟ್ಟ ಮಗ, ನಿನ್ನ ಮಗ ಈ ಸುವಿದೇವನಿಗೆ ಅಧಿಕಾರವನ್ನು ನೀಡದೆ ನಿರಾಕರಿಸುತ್ತಿರುವೆ. ನೀನೇ ರಾಜಾದಿ ರಾಜನಾಗಿ ಮೆರೆಯಬೇಕೆಂದು ಹಂಬಲಿಸುತ್ತಿರುವೆ. ಸಾಯುವ ಕೊನೆ ತನಕ ಸಾಮ್ರಾಟನಾಗಿ ಮರೆಯಬೇಕೆಂದು ಹಂಬಲಿಸುತ್ತಿರುವೆ. ಇದೇ ಸಂದರ್ಭ ಮುಂದುವರಿದರೆ ಬಸವನ ಶರಣರ ಪಡೆ ಇಡೀ ರಾಜ್ಯವನ್ನು ಕಬಳಿಸಿಕೊಂಡು ಆ ಬಸವಣ್ಣ ನಿನಗೊಂದು ದಿನ ಭಿಕ್ಷೆ ಪಾತ್ರೆಯನ್ನೇ ನೀಡುವನು. ಎಚ್ಚರವಿರಲಿ.
ಪರಮಾತ ನಂಬಿಸುತ್ತ ಗದ್ದೆಡಿಸಿದಂತ ರಾಜ ಪರಮಾತ ನಂಬಿಸುತ್ತನ ಗದ್ದೆಡಿಸಿದಂತ ರಾಜ ಕ್ಷತ್ರಿಯ ಧರ್ಮ ಹರಿಯದ ಏಕೆ ನೀನ ಬಸವನ ನಂಬಿರುವೆ ಕ್ಷತ್ರಿಯ ಧರ್ಮವ ಹರಿಯದ ಏಕೆ ನೀನ ಬಸವನ ನಂಬಿರುವೆ ಪರಮಾತ ನಂಬಿಸುತ್ತ ಗದ್ದೆಡಿಸಿದಂತ ಪರಮಾತ ನಂಬಿಸುತ್ತನ ಗತಿಗಡಿಸಿದಂತ ರಾಜ ಪರಮಾತ ನಂಬಿಸುತ್ತನ ಗತಿಗಡಿಸಿದಂತ ರಾಜ ಸ್ವಾಮಿ ಶಾಂತರಾಗಿ, ಸ್ವಾಮಿ ಶಾಂತರಾಗಿ. ನರಿಯನ್ನು ಕೆಡಕಿದರೆ ಮಹಾರಾಜನ ಆದ ಪ್ರಯೋಜನವಾದರೂ ಏನು? ಇಂತಹ ಕೆಟ್ಟ ಮಕ್ಕಳನ್ನು ಹೆತ್ತ ತಂದೆ ತಾಯಿಗೆ ದುಃಖವಲ್ಲವೇ ಸ್ವಾಮಿ? ಶಾಂತರಾಗಿ ಸ್ವಾಮಿ ಶಾಂತರಾಗಿ. ಪ್ರಾಣೇಶ್ವರ, ಮನಸ್ಸಿಗೆ ಕಲಾಪವನ್ನು ತಳ್ಳಿಕೊಳ್ಳಬೇಡಿ. ನಿಮಗೇನಾದ್ರೂ ತೊಂದರೆ ಆದರೆ ನನ್ನ ಗತಿಯಾದ್ರೂ ಏನು ಸ್ವಾಮಿ? ಮುಂದೆ ದೈವ ಇಚ್ಛೆಂತಾಗಲಿ. ನಡೆಯಿರಿ ಸ್ವಾಮಿ, ಹೋಗೋಣ. ನನಗೆ ರಾಜ್ಯ ಕೊಡುವುದಿಲ್ಲವೇ? ಬಿಡುವುದಿಲ್ಲ ರಾಜ್ಯ, ನಾ ಬಿಡುವುದಿಲ್ಲ ರಾಜ್ಯ. ಬಿದ್ದಳ ನಿನ್ನ ಆಧಿಪತ್ಯವನ್ನ ಅಂತ್ಯಗೊಳಿಸಲೇಬೇಕು. ಈ ಕಲ್ಯಾಣ ರಾಜ್ಯದ ಭವಿಷ್ಯವನ್ನ ನಾಳೆಯಿಂದಲೇ ಬದಲಾಯಿಸಬೇಕು. ಈ ಸಾಮ್ರಾಜ್ಯಕ್ಕೆ ನಾನೇ ಸಾರ್ವಭೌಮನಾಗಿ ಬೆಳೆಯಬೇಕು. ನಾನೇ ನಾನೇ ಸಾರ್ವಭೌಮನಿಲ್ಲಿ, ನಾನೇ ನಾನೇ ಸಾರ್ವಭೌಮನಿಲ್ಲಿ. ಮೌನವು ಮಂತ್ರದಿ ಪದಿಸುವುದಿಲ್ಲ, ಚಿಂತಿಸಿ ಕುಳಿತವ ರಾಜನೇ ಅಲ್ಲ. ಮೌನದಿ ಮಂತ್ರವು ಫಲಿಸುವುದಿಲ್ಲ, ಚಿಂತಿಸಿ ಕುಳಿತವ ರಾಜನೇ ಅಲ್ಲ. ಮೋಸ ಮಾಡದೆ ಗದ್ದುಗೆ ಇಲ್ಲ, ಜಗವ ಗೆಲ್ಲಬಲ್ಲ. ಮೋಸ ಮಾಡದೆ ಗದ್ದುಗೆ ಇಲ್ಲ, ಜಗವ ಬಲ್ಲಬಲ್ಲ. ನಾ ರಾಜ್ಯ ಬಿಡುವುದಿಲ್ಲ, ನಾ ರಾಜ್ಯ ಬಿಡುವುದಿಲ್ಲ, ನಾ ರಾಜ್ಯ ಬಿಡುವುದಿಲ್ಲ. ನಾನೇ ನಾನೇ ಸಾರ್ವಭೌಮನಿಲ್ಲಿ, ಮುಂದೆ ನಾನೇ ನಾನೇ ಸಾರ್ವಭೌಮನಿಲ್ಲಿ.
ಮಮತೆಯ ಮರೆಯಲೇಬೇಕು, ಬಿತ್ತು ಅಡಿಗಡಿಗೆ ನಿಲ್ಲಿಸಬೇಕು. ಮಾತೆ ಮಮತೆಯ ಮರೆಯಲೇಬೇಕು, ಬಿತ್ತದ ಅಡಿಗೆ ನಿಲ್ಲಿಸಬೇಕು. ಬಸವನೆಂಬುವುದು ಹೊಲಿಸಲೇಬೇಕು, ಬಸವನೆಂಬುವುದು ಹೊಲಿಸಲೇಬೇಕು. ಜಗವ ಗೆಲ್ಲಬಲ್ಲ ನಾವು ರಾಜ್ಯ ಬಿಡುವುದಿಲ್ಲ, ನಾವು ರಾಜ್ಯ ಬಿಡುವುದಿಲ್ಲ. ಬಸವಣ್ಣ ಶರಣರ ಸೈನ್ಯವನ್ನು ಕಟ್ಟಿಕೊಂಡು ಸಮಾನತೆಯ ದಾರಿಯನ್ನು ತೋರಿಸಿ ಜಗತ್ತಿಗೆ ಬೆಳಕಾಗಬೇಕೆಂದು ಹಂಬಲಿಸುತ್ತಿರುವೆ. ಆ ದಾರಿಯನ್ನೇ ಬಂದು ಮಾಡಿಸಿ ನಿನ್ನ ದೀಪದ ಉಸಿರನ್ನು ನಿಲ್ಲಿಸುತ್ತೇನೆ. ನಾಳೆಯಿಂದಲೇ ನನ್ನ ಸೈನ್ಯವನ್ನು ಸಜ್ಜುಗೊಳಿಸುತ್ತಿದ್ದೇನೆ. ನಾ ರಾಜ್ಯ ಬಿಡುವುದಿಲ್ಲ, ನಾ ರಾಜ್ಯ ಬಿಡುವುದಿಲ್ಲ. ನಾಡೆ ನಾಡೆ ಸಾರ್ವಭೌಮನಿಲ್ಲಿ ನಿಂದು, ನಾಡೆ ನಾಡೆ ಸಾರ್ವಭೌಮನಿಲ್ಲಿ ನಿಂದು, ನಾಡೆ ನಾಡೆ ಸಾರ್ವಭೌಮನಿಲ್ಲಿ. ಸ್ವಾಮಿ, ರಾಜ್ಯದ ಲೆಕ್ಕಾಚಾರದ ವಿಚಾರವನ್ನು ಮುಗಿಸಿ ವಿಶ್ರಾಂತಿಯನ್ನು ಪಡೆಯದೆ ಹೀಗೆ ಸಾಹಿತ್ಯದಲ್ಲಿ ಮುಂದುವರಿದರೆ ನಿಮ್ಮ ವಿಶ್ರಾಂತಿಯ ಬಗ್ಗೆ ಹೇಗೆ ಸ್ವಾಮಿ? ಗಂಗಾ, ಆ ಕೂಡಲ ಸಂಗಮನಾಥನು ಕೊಟ್ಟ ಜ್ಞಾನವನ್ನು, ಅನುಭವದ ಸಾರವನ್ನು ವಚನಗಳನ್ನಾಗಿ ಮಾರ್ಪಡಿಸಿದರೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗುವುದು. ಸ್ವಾಮಿ, ಆದರೂ ಖಜಾನೆಯಲ್ಲಿ ನಡೆದ ಘಟನೆಯು ನಿಮ್ಮ ಮನಸ್ಸಿಗೆ ಬಹಳ ನೋವುಂಟನ್ನು ಮಾಡಿರುವುದು. ಮಹಾರಾಜರಿಗೂ ಅವರ ಮನಸ್ಸಿಗೆ ನೋವಾಗಿರಬಹುದಲ್ಲವೇ ಯುವರಾಜರ ನಡತೆಯಿಂದ? ಗಂಗಾಂಬಿಕೆ, ಯುವರಾಜರು ನನ್ನ ಮೇಲೆ ಅಪವಾದವನ್ನು ಹೊರಿಸಲಿಲ್ಲ, ಅದರ ಬಂಧನದಿಂದ ಬಿಡುಗಡೆ ಮಾಡಿದರು. ಅದರ ಭಾರವನ್ನು ಹೊತ್ತು ಬದುಕುತ್ತಿದ್ದಾಗ ನಿತ್ಯವೂ ಕ್ಷಣ ಕ್ಷಣಕ್ಕೂ ನನ್ನ ಮನಸ್ಸು ಯೋಚಿಸುತ್ತಿತ್ತು. ರಾಜ್ಯದ ಹಣಕಾಸು ಲೆಕ್ಕಾಚಾರದಲ್ಲೇನಾದರೂ ವ್ಯತ್ಯಾಸವಾದರೆ ಗತಿಯೇನು ಎಂದು. ಇದನ್ನು ಅರಿತ ಮಹಾನುಭಾವ ಸೆರೆಯಿಂದ ನನ್ನನ್ನು ಹೊರತಂದು ಸಮಾಜ ಸೇವೆಗೆ ಸೂಕ್ತ ಅವಕಾಶವನ್ನು ಮಾಡಿಕೊಟ್ಟಿರುವರು. ಅವರಿಗೆ ಅನಂತ ಅಭಿನಂದನೆಗಳನ್ನು ಅರ್ಪಿಸಬೇಕಾಗಿರುವುದು ಗಂಗಾ. ಇದೇನು ಸ್ವಾಮಿ, ದ್ರೋಹ ಮಾಡಿದವರನ್ನೇ ದೇವರೆಂದು ಪೂಜಿಸುವ ಈ ನಿಮ್ಮ ಗುಣವನ್ನು ನಾನೇನೆಂದು ಹೇಳಲಿ? ಗಂಗಾ, ನಮ್ಮನ್ನು ಹೊಗಳುವವರು ಒನ್ನ ಶೂಲಕ್ಕೆ ಏರಿಸುವರು. ಯಾರು ನಮ್ಮನ್ನು ನಿತ್ಯವೂ ತೆಗಳಿ ನಮ್ಮ ಅಪರಾಧಗಳನ್ನು ತೋರಿಸುವರು, ಅವರು ನಮ್ಮ ಬದುಕನ್ನು ತಿದ್ದಿ ದಾರಿ ತೋರಿಸುವ ಪೂಜ್ಯರು. ಅಯ್ಯೋ ಗಂಗಾ, ಏಕೆ ಬೇಸರ ಭಾವದಿಂದ ನೋಡುತ್ತಿರುವೆ? ಎಷ್ಟೇ ನೋವುಗಳನ್ನು ತಿಂದರೂ ನಗುತ್ತ ಬಾಳುವುದನ್ನು ಕಲಿಯಬೇಕು. ಸುಂದರಿ ಗುಣ ಸುಂದರಿ ಮಹಾಮನೆ ದಂಗಳ ಐಸಿರಿ. ಸುಂದರಿ ಗುಣ ಸುಂದರಿ ಮಹಾಮನೆ ದಂಗಳ ಐಸಿರಿ. ಹರಿತವಳು ನೀ ಬೆರೆತವಳು ನೀ, ಹರಿತವಳು ನೀ ಬೆರೆತವಳು ನೀ, ಎನ್ನ ಬಾಳದಾರಿಯು ನೀ. ಸುಂದರಿ ಗುಣ ಸುಂದರಿ ಮಹಾಮನೆ ದಂಗಳ ಐಸಿರಿ.
ದಂಗಳ ಐಸಿರಿ ಮಹಾಮನೆ ದಂಗಳ ಐಸಿರಿ ಮಹಾಮನೆ ದಂಗಳ ಐಸಿರಿ. ಗಂಗಾ, ಸಮಯವು ಜಾರಿತು. ಸ್ವಲ್ಪ ಕಾಲ ನಿದ್ರಾಲೋಕದಲ್ಲಿ ಜಾರೋಣ.